ನಿಮಗೆ ಹೇಳುವಂಥ ಧೈರ್ಯ ನಾವು ತೆಗೆದುಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ಹೇಳ್ತೀವಿ ನೀವು ಧೈರ್ಯ ತಗೊಳ್ಳಿ ನಾನಿದ್ದೀನಿ ಅಂತ. ಆದರೆ ನನಗೆ ಧೈರ್ಯ ಹೇಳೋರು ಬೆರಳೆಣಿಕೆಯವರು ಮಾತ್ರ. ಜೀವನದಲ್ಲಿ ಏನೇನೋ ಸಾಧನೆ ಮಾಡಬೇಕು ಅಂದ್ಕೊತೀವಿ, ಆದರೆ ಸಾಧನೆ ಮಾಡೋಕ್ಕಾಗದಿರುವಂಥ ಸಮಸ್ಯೆಗಳು ಅಡ್ಡು ಬರ್ತವೆ. ಖುಷಿಯಾಗಿರಬೇಕು ಅಂದರೆ ಆ ಭಗವಂತನೇ ತಂದು ಕೊಟ್ಟಿರ್ತಾನೆ. ಎಲ್ಲರ ಜೀವನದಲ್ಲೂ ಸುಮಾರು ಕಷ್ಟಗಳು ಬರುತ್ತಾನೇ ಇದ್ದಾವೆ. ಕೆಲವರು ನೂಕ್ಕೊಂಡು ಹೋಗ್ತಾರೆ, ಇನ್ನು ಕೆಲವರು ಅದನ್ನ ಇಟ್ಕೊಂಡು ವ್ಯಥೆ ಪಡ್ತಾರೆ. ಯಾವುದಾದ್ರೂ ಒಂದು ಜೀವ ನಮ್ಮ ಜೊತೆಗೆ ಇರಿದ್ರೆ ತುಂಬ ಖುಷಿಯಾಗುತ್ತೆ. ಅಪ್ಪನೋ ಅಮ್ಮನೋ ಅಣ್ಣನೋ ತಮ್ಮನೋ ಬೇರೆ ಯಾರೂ ಇಲ್ಲ ಅಂದರೆ ತಲೆ ಮೇಲೆ ಬಿದ್ದೇ ಇರೋದೇ ಕಲ್ಲು ಅನ್ನೋ ಥರ ಬದುಕಬೇಕಾಗತ್ತೆ. ಜೀವನದಲ್ಲಿ ಕೆಲಸಕ್ಕಂತ ಹೋಗ್ತೀವಿ, ಮನೆಗೆ ಬಂದಮೇಲೆ ಅದೇ ಚಿಂತೆ. ಯಾರೂ ಇಲ್ವಲ್ಲ, ಕೇಳೋದಕ್ಕೆ ಹೇಳೋದಕ್ಕೆ ಯಾರೂ ಇಲ್ವಲ್ಲ ಅನ್ನೋದೇ ಒಂದು ಚಿಂತೆ. ಯಾರಾದರೂ ನಮ್ಮನ್ನು ನೋಡ್ತಾರೆ, ನಮ್ಮ ಕಷ್ಟ ಸುಖ ಬರ್ತಾರೆ ನೋಡೋದಕ್ಕೆ ಅಂತ ಅಂದ್ಕೊತೀವಿ. ಅದು ಕನಸು ಅಂತ ತಿಳಿದಾದ್ಮೇಲೆ ಸುಮ್ಮನೆ ವ್ಯಥೆ ಪಡೋದೇ ಕಷ್ಟ ಆಗುತ್ತೆ. ಒಂದು ಜೀವ ಇದೆ ಅಂತ ಹೇಳೋದಾದರೆ ಒಂದು ಬೆಕ್ಕು ಬಿಟ್ಟರೆ ಏನೂ ಇಲ್ಲ ನನ್ನ ಜೀವನದಲ್ಲಿ ಜೊತೆಗೆ.